ನಮಸ್ಕಾರ ಸ್ನೇಹಿತರೆ, ಮಾಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಉದಯ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಲಿರುವ ಅನುಪಲ್ಲವಿ ಎಂಬ ಧಾರಾವಾಹಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ. ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಉದಯ ವಾಹಿನಿಯಲ್ಲಿ ಅನುಪಲ್ಲವಿ ಎಂಬ ಹೊಸ ಧಾರಾವಾಹಿಯು ಮೂಡಿ ಬರಲಿದೆ. ಇನ್ನು ಈ ಧಾರಾವಾಹಿಯನ್ನ ನಾಗಕನ್ನಿಕೆ ಗೀತಾ ಯಡಿಯೂರು ಸಿದ್ದಲಿಂಗೇಶ್ವರ ಧಾರಾವಾಹಿಯನ್ನ ನಿರ್ದೇಶನ ಮಾಡಿದ ಪ್ರೀತಮ್ ಅವರು ಅನುಪಲ್ಲವಿ ಧಾರಾವಾಹಿಯನ್ನ ನಿರ್ದೇಶನ ಮತ್ತು ನಿರ್ಮಾಣವನ್ನ ಮಾಡುತ್ತಿದ್ದಾರೆ. ಇಲ್ಲಿ ನಾಯಕಿ IAS ಅಧಿಕಾರಿ, ನಾಯಕ IPS ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುತ್ತಾರೆ. ಇನ್ನು ತಾಯಿ ಮಗಳ ಬಾಂಧವ್ಯದ ಕಥೆಯನ್ನು ಹೊಂದಿರುವ ಅನುಪಲ್ಲವಿ ಧಾರಾವಾಹಿಯಲ್ಲಿ ನಾಯಕರಾಗಿ ಕಾವ್ಯಾಂಜಲಿ ಧಾರಾವಾಹಿ ಖ್ಯಾತಿಯ ದರ್ಶಕ್ ಗೌಡ ಅವರು ಮತ್ತು ರಾಧಾರಮಣ ಧಾರಾವಾಹಿ ಖ್ಯಾತಿಯ ಅನುಷಾ ಹೆಗಡೆ ಅವರು ನಾಯಕಿಯಾಗಿ ನಟನೆಯನ್ನು ಮಾಡಲಿದ್ದಾರೆ. ಅನುಷಾ ಹೆಗಡೆ ಅವರು ತಮಿಳಿನಲ್ಲಿ ಆನಂದರಾಗಂ ಎಂಬ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು ಮತ್ತು ಅದೇ ರೀತಿಯಾಗಿ ದರ್ಶಕ್ ಗೌಡ ಅವರು ಸಹಿತ ತಮಿಳಿನ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡುತ್ತಿದ್ದಾರೆ. ಅದರ ಜೊತೆಗೆ ಕನ್ನಡದಲ್ಲಿ ಅನುಪಲ್ಲವಿ ಧಾರಾವಾಹಿ ಮುಖಾಂತರ ಮತ್ತೊಮ್ಮೆ ಕನ್ನಡದ ಪ್ರೇಕ್ಷಕರಿಗೆ ಅವರು ತಲುಪಲಿದ್ದಾರೆ. ಇನ್ನು ಅನುಪಲ್ಲವಿ ಧಾರಾವಾಹಿಯು ತಮಿಳಿನ ಸುಂದರಿ 2 ಧಾರಾವಾಹಿಯ ಥೀಮನ್ನು ಇಟ್ಟುಕೊಂಡು ಪ್ರಸಾರವಾಗಲಿದೆ. ಸುಂದರಿ 2 ಧಾರಾವಾಹಿಯ ರಿಮೇಕ್ ಆದರೂ ಸಹಿತ ಕನ್ನಡದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಿರ್ದೇಶಕರು ಮಾಡಲಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.